ಹಾಯ್ ಫ್ರೆಂಡ್ಸ್, ನಾವು ಇವತ್ತು ನಮ್ಮ ದೋಸ್ತುಗಳ ಹೊಲಕ್ಕೆ ಬಂದೀವಿ. ನಮ್ಮ ದೋಸ್ತುಗಳ ಹೊಲಾಗ ಪಪ್ಪಾಳಿ ಗಿಡ ಮತ್ತು ದಂಡಿ ಗಿಡ ಹಚ್ಚಾರು. ಅವ್ರ ನೀರು ಕಮ್ಮಿ ಐತಂತ ಹೇಳಿ ಕೆಲಸ ಹೊಲಾಗ ಡ್ರಿಪ್ ಹಾಕ್ಯಾರು. ಈ ಡ್ರಿಪ್ ಹಾಕೋದ್ರಿಂದ ಹನಿ ನೀರಾವರಿ ಪದ್ಧತಿ ಯೂಸ್ ಮಾಡ್ತಾರೆ ಎಲ್ಲರೂ. ನೋಡ್ರಿ ಡ್ರಿಪ್ ಹೆಂಗೆ ಹಾಕಿದಾರು, ಇವೆಲ್ಲ ಡ್ರಿಪ್ ಹಾಕಿದಾರೆ ಅವರು. ಅದರಿಂದ ನೀರು ಕಮ್ಮಿ ಇದ್ದರೂ ನಡಿತೈತಿ. ಪಪ್ಪಾಳಿ ಗಿಡದ್ರಿಂದ ಐತ್ಲ ಭಾಳ ಜನರಿಗೆ ಉಪಯೋಗ ಐತಿ. ಪಪ್ಪಾಳಿ ಅಂತಂದ್ರಿಂದ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಕತಿ ಮತ್ತು ಶುಗರ್ ಇದ್ದವ್ರಿಗೆ ಚಲೋ ಒಳ್ಳೆಯದು. ಮತ್ತು ಹಣ್ಣು ಹಂಪಲುಗಳನ್ನು ತಿನ್ನೋದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನು. ಹಾಗೆ ಮತ್ತು ಇಲ್ಲಿ ದಂಡಿ ಹೂವು ಹಚ್ಚಾರು. ಈ ದಂಡಿ ಹೂವನ್ನು ಔಷಧಕ್ಕೆ ಮತ್ತು ದೇವ್ರುಗಳಿಗೆ ಬಣ್ಣದ ಉಪಯೋಗ ಮಾಡೋಕೆ ಎಲ್ಲ ಉಪಯೋಗಿಸ್ತಾರೆ. ಆ ಕಾರಣ ನಾವು ಬೆಳೆದೀವಿ. ಇದು ಒಂದು ವಾಣಿಜ್ಯ ಬೆಳೆ ಅಂತ ನಾವು ಹೇಳ್ಬೋದು. ಇದನ್ನು ಅಲ್ಪಾವಧಿ ಅಥವಾ ದೀರ್ಘಾವಧಿಯಲ್ಲಿ ಸಹ ಇದನ್ನು ಬೆಳಿಬೋದು. ಇನ್ನು ಹೆಂಗಾದ್ರೂ ಇನ್ನು ಸಮೀಪ ಗಣಾಚುತಿ ಬರ್ತೈತಲ್ಲ, ಅವ ಜಾಸ್ತಿ ಮಾರಾಟ ಆಕತಿ. ಆ ಉದ್ದೇಶಕ್ಕಾಗಿ ನಾವು ಈಗ ಅಡ್ವಾನ್ಸ್ ಆಗಿ ಬೆಳೆದೀವಿ. ಇನ್ನೇನು ಗಣಾಚುತಿ ಬಂತಂದು ಒಂದು ಒಳ್ಳೆಯ ರೇಟ್ ಬರ್ತೈತಿ. ಇದಕ್ಕೆ ಅಂದಾಜು ಒಂದು ನಮ್ಮದು 4 ಲಕ್ಷ ರೂಪಾಯಿ ಮಟ್ಟ ಖರ್ಚಾಗೈತಿ. ಇದು 4 ಲಕ್ಷ ರೂಪಾಯಿ ಮಟ್ಟ ಖರ್ಚಾಗೈತಿ. ಇದಕ್ಕೆ ಕೆಲಸ ಭಾಳ ಆಕೈತಿ. ನೋಡಿರಿ, ಒಂದು ಸ್ವಲ್ಪ ಕಸಾನು ಒಟ್ಟು ಬೆಳಿಲಂಗೆ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೂವುಗಳು ಎಂಥ ಚಂದ ಅಳ್ಯಾವು. ಹೂವು ಚೆಂದಾಗಿ ಎಳ್ಯಾವು. ಒಟ್ಟು ಇದಕ್ಕೆ ರೋಗ ಬೀಳೋದಂಗೆ ನೋಡ್ಕೋಬೇಕು. ನೋಡ್ರಿ, ಇಲ್ಲೊಂದು ಗಿಡಕ್ಕೆ ಹೆಂಗೆ ರೋಗ ಬಿದ್ದೈತಿ, ಬಾಡೈತಿ. ಇದಕ್ಕೆ ಎಣ್ಣೆ ಐತಿ ಭಾಳ ಹೊಡಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಮರ್ಯಪ್ಪ ಬಸ್ಸಿದವನಿ ಬೆನ್ಕಟ್ಟಿ.